ನಮಸ್ಕಾರ. ಇವತ್ತಿನ ದಿನ ಒಂದು ಸಮಾಜ ಸೇವೆ ಮತ್ತು ನಿರಂತರವಾಗಿ ತಮ್ಮ ಪ್ರಕ್ರಿಯೆಯಲ್ಲಿರುವಂತ ಒಬ್ಬ ರಾಜಕೀಯ ಮುಖಂಡರಂತ ಹೇಳ್ಬೋದು, ಅಲ್ಲದೇ ಯುವಕರಾಗಿರುವಂತವ್ರು ಗುಂಡುರೆಡ್ಡಿ ಕೆ ಪುಟ್ಕಲ್ ಅವರ ಒಂದು ಜನ್ಮದಿನ ಸಡಗರ ಸಂಭ್ರಮದಿಂದ ಅವರ ಬಡಾವಣೆಯಲ್ಲಿ ಆಚರಿಸ್ಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪಾ ಅಂದ್ರೆ ಒಂದು ಹುಡುಗರ ದಂಡೆ ಕೂಡ ಧಾವಿಸಿ ಬಂದಿದೆ. ಹಾಗಾದ್ರೆ ಬನ್ನಿ, ಇದರ ಕುರಿತಾಗಿ ಮಾರ್ನಿಂಗ್ ಅಲ್ಲದೇನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳ ವಿತರಣೆ ಆಗಿರ್ಬೋದು, ಮುಂತಾದ ಕಾರ್ಯಕ್ರಮಗಳನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಬನ್ನಿ, ಏನ್ ಹೇಳ್ತಾರೆ ಅನ್ನೋದನ್ನ ಸ್ವತಃ ಕೇಳೋಣ. ಸರ್ ನಮಸ್ಕಾರ. ಶ್ರೀಗಳು ಸರ್, ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ತಾವು ಜನ್ಮದಿನವನ್ನು ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಾ? ಎಲ್ಲ ನನ್ನ ಅಣ್ಣ ತಮ್ಮಂದರು, ಇಡೀ ಹುಮನಾಬಾದ್ ಮತಕ್ಷೇತ್ರದಿಂದ ಬಂದಂಥ ಎಲ್ಲ ಅಣ್ಣ ತಮ್ಮಂದರು ಮತ್ತು ನನ್ನ ವಾಂಜರಿ ಬಡಾವಣೆ ಎಲ್ಲ ಅಣ್ಣ ತಮ್ಮಂದರು ಎಲ್ಲರೂ ನಿಮ್ಮ ಹುಟ್ಟುಹಬ್ಬ ಮಾಡೋಣ ಅಂಥೇಳಿ ಎಲ್ಲರೂ ಮನಸ್ಸಿನಾಗ ಬಂದಿದ್ದಾಗ ಆಯಿತು, ನಿಮ್ಮ ಖುಷಿನೇ ನಮ್ಮ ಖುಷಿ ಅಂಥೇಳಿ ನಾವು ಅವ್ರ ಜೊತೆಯಲ್ಲಿ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ರೋಗಿಗಳಿಗೆ ಏನಂತಂದ್ರೆ ಹಣ್ಣು ಹಂಪಲು ಕುಡ್ತಕ್ಕಂಥ ಮಾಡಿ ವ್ಯವಸ್ಥೆ ಮಾಡಿ ಅವ್ರಿಗೆ ಧೈರ್ಯ ಹೇಳಿ, ಮತ್ತು ಆನಂತರ ಎಲ್ಲ ಕಡೆ ಓಡಾಡಿ ಮತ್ತು ಸಾಯಂಕಾಲ ಏನಿದೆ ಅಂದರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂದಾಗ ಆಯ್ತು ತಾವು ಏನು ಹೇಳ್ತೀರಿ, ತಾವು ಹೇಳಿದ್ಕ ನಾನು ರೆಡಿ ಇದ್ದೀನಿ ಅಂಥೇಳಿ ಇವತ್ತು ಸಾವಿರಾರು ಜನ ನನ್ನ ಅಭಿಮಾನಿಗಳು ಮತ್ತು ಅಣ್ಣ ತಮ್ಮಂದಿರು ಬಂದು ಒಳ್ಳೆ ರೀತಿಲಿಂದು ಮಾಡಿದ್ದಾರೆ. ಅವ್ರಿಗೆ ಕೋಟಿ ಕೋಟಿ ಅಭಿನಂದನೆ ಹೇಳಿ, ಕೋಟಿ ಕೋಟಿ ಅಭಿನಂದನೆ. ಒಂದು ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿರುವಂಥವ್ರು, ಬ್ಯಾನರ್ನಲ್ಲಿ ಕೂಡ ಯಾವುದೇ ರೀತಿಯಾದಂಥ ರಾಜಕೀಯ ತಾವು ಮಾಡಿಲ್ಲ, ಎಲ್ಲಿ ಕೂಡ ಇಲ್ಲ. ಸೊ ಹಾಗಾಗಿ ಯಾಕೆ ಈ ರೀತಿಯಾದಂಥ ಬೆಳವಣಿಗೆ ಅಂತ ಹೇಳಿ ಇದು ನಮ್ಮೆಲ್ಲ ಅಣ್ಣ ತಮ್ಮಂದಿರು ಮತ್ತು ನಮ್ಮೆಲ್ಲ ಅಭಿಮಾನಿ ಬಳಗ ವತಿಯಿಂದ ಆಕಸ್ಮಿಕವಾಗಿ ಮಾಡಬೇಕಂತೇಳಿ ನಿರ್ಧಾರ ಮಾಡಿದಂಥ ಕಾರ್ಯಕ್ರಮ ಇದು. ಇದು ಪ್ರೀ ಪ್ಲ್ಯಾನ್ ಇಲ್ಲ, ಆಕಸ್ಮಿಕವಾಗಿ ಎಲ್ಲರೂ ಮಾಡಬೇಕಂತ ಬಂದಾಗ ನನಗೆ ಯಾವುದೇ ನನ್ನ ನಾಯಕರಿಗೆ ಹೇಳ್ತಕ್ಕಂಥದ್ದಲ್ಲಿ ಸಮಯ ಇದ್ದಿಲ್ಲ. ಮತ್ತು ಅವರು ಕೆಲವೊಂದು ನಾವು ಮಾಹಿತಿ ತೊಗೊಂಡಿದ್ದಾಗ ಅವರು ಸ್ಥಳದಲ್ಲಿ ಇಲ್ಲ ಅಂಥೇಳಿ ನಮಗೆ ಕೆಲವೊಂದು ಮಾಹಿತಿ ಬಂದಾಗ ಇದ್ರ ನಿಟ್ಟಿಲಿಂದು ನಾವು ಈ ರೀತಿ ಇಲ್ಲ ಅಂದ್ಕೊಂಡು ನಾವು ಈ ರೀತಿ ಮಾಡಿದ್ದೇವೆ ಅಷ್ಟೇ. ಎಲ್ಲವಲಾಗಿ ಮಾಡ್ಕೊಂಡಿರುವಂಥ ಗುಂಡುರೆಡ್ಡಿ ಕೆ ಪುಟ್ಕಲ್ ಅವರು ಈ ಬಾರಿ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾದಂಥ ಭರ್ಜರಿ ತಮ್ಮ ಜನ್ಮದಿನವನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಎಲ್ಲೆಲ್ಲೂ ಕೇಳಿ ಬರ್ತಾ ಇದೆ. ಇದಕ್ಕೆ ಏನು ಹೇಳ್ತೀರಾ? ಇದು ಎಲ್ಲಕ ಅಭಿಮಾನಿಗಳದು ಶಕ್ತಿ. ಇವತ್ತಿಷ್ಟಿತ್ತು, ನಾಳೆ ಹೆಚ್ಚಾಗ್ತದೆ, ನಾಳದು ಹೆಚ್ಚಿಗೆ ಆಗ್ತದೆ. ಹಿಂಗೆ ಅಭಿಮಾನಿಗಳು ಮತ್ತು ಎಲ್ಲರೂ ಅಣ್ಣ ತಮ್ಮಂದರು ಏನೋ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡೋಣ, ಮಾಡಿ ತೋರಿಸೋಣ ಎಂಬುದು ಎಲ್ಲರ ಮನಸ್ಸಿನ ಮೇಲೆ ಬಂದಿದ್ದಾಗ ಈ ರೀತಿ ಕಾರ್ಯಕ್ರಮ ಆಗ್ತಾಯಿದೆ. ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಏನಿಲ್ಲ, ನಂದೇನು ಅಭಿಮಾನಿಗಳು ಮತ್ತು ನಂದು ಅಣ್ಣ ತಮ್ಮಂದರು ಏನಿದಾರ ಅವ್ರದ್ದು ಏನೇ ಕುಂದು ಕೊರತೆಗಳಿರಲಿ, ಅವ್ರು ಯಾವುದೇ ಅವ್ರಿಗೆ ಏನೇ ಬಂದರೂ ಕೂಡ ನಾನು ಅರ್ಧ ರಾತ್ರಿಗೆ ಅವ್ರ ಜೊತೆಯಲ್ಲಿ ಎದೆ ತಟ್ಟು ನಿಂದಿರ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀನಿ. ಅವ್ರ ಕೆಲಸ ಯಾವುದೇ ಗಲ್ಲಿ ಹಿಡ್ಕೊಂಡು ದಿಲ್ಲಿವರೆಗೆ ಇದ್ದರೂ ಸಹ ನಾನು ಮಾಡ್ತೀನಿ ಅಂತಕ್ಕಂಥದ್ದು ಛಲದಿಂದ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಸಂತೋಷದ ದಿನ. ಆತ್ಮೀಯರಾದಂಥ ಮತ್ತು ಯುವ ಜನರ ಕಣ್ಮಣಿಯಾದಂತಹ ಸಮಾಜ ಸೇವಕರು ಗುಂಡುರೆಡ್ಡಿ ಪುಟ್ಕಲರವರ ಇವತ್ತೊಂದು ಹುಟ್ಟುಹಬ್ಬ. ಇವತ್ತು ಹುಟ್ಟುಹಬ್ಬವನ್ನು ಅವರ ಅಪಾರ ಯುವಕ ಅಭಿಮಾನಿಗಳು ಸೇರಿ ತಮ್ಮ ಸ್ವ ಇಚ್ಛೆಯಿಂದ ಅವರನ್ನು ಕರೆದುಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬಂದು ಇಲ್ಲಿರುವಂತಹ ರೋಗಿಗಳು, ಯಾವ ಥರದೇ ರೋಗಿಗಳಿಲ್ಲ, ಅಡ್ಮಿಟ್ ಆದಂಥ ರೋಗಿಗಳಿಗೆ ಬ್ರೆಡ್, ಬಿಸ್ಕಿಟ್ ಮತ್ತು ನೀರು ಹಂಚುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಸಣ್ಣ ಪ್ರಮಾಣದಲ್ಲಿ ಸರಳ ರೀತಿಯಲ್ಲಿ ಅವರ ಅಭಿಮಾನಿಗಳು ಆಚರಿಸ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷದ, ಯಾಕಂದರೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಚಿಕಿತ್ಸೆ ಪಡೆಯುತ್ತಿರುವಂಥ ರೋಗಿಗಳಿಗೆ ಹಣ್ಣು ಹಂಪಲು ನೀಡಿ ಅವರು ಶೀಘ್ರವೇ ಗುಣಮುಖರಾಗಲಿ, ಇವರ ಜಯಂತಿ ನಿಮಿತ್ತ ಅವರು ಗುಣಮುಖರಾಗಲಿ, ಇವರ ಯಾವ ರೀತಿ ಇವರು ಆರೋಗ್ಯ ಇದನೋ ಅವರು ಆರೋಗ್ಯವಂತವಾಗಿ ಇರಲಿ ಅಂತ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾ ಆರೈಕೆ ಮಾಡುತ್ತಾ, ಮೊನ್ನೆ ಗುಂಡುರೆಡ್ಡಿ ಪುಟ್ಕಲರವರು ಇನ್ನೂ ಹೆಚ್ಚಿನ ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇನ್ನೂ ಅವರು ಆರೋಗ್ಯವಾಗಿರಲಿ, ಜನರ ಸೇವೆ ಮಾಡಲಿಕ್ಕೆ ಅವರು ಸದಾ ಸಿದ್ಧರಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಜನರ ಸೇವೆಯನ್ನು ಮಾಡಲಿಕ್ಕೆ ಅವರು ಇನ್ನೂ ಹೆಚ್ಚಿನ ಕಾಲ ದೇವರು ಆರೋಗ್ಯ ಮತ್ತು ಆಯುಷ್ಯ ಕೊಡಲಿ ಅಂಥೇಳಿ
ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಏನು ವಿಶೇಷವಾಗಿ ಗುಂಡಿರೆಡ್ಡಿ ಕೆ ಪುಟ್ಕೋಲ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಹಣ್ಣು ಹಂಪಲ ವಿತರಣೆಯ ಕುರಿತು ಅವರ ಹುಟ್ಟುಹಬ್ಬ ಒಂದು ಸರಳ ರೀತಿಯನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ರೋಗಿಗಳ ಒಂದು ಗುಣಮುಖರಾಗಲಿ ಮತ್ತು ಇವರ ಒಂದು ಸಮಾಜ ಸೇವಾ ಇನ್ನೂ ಮುಂದುವರಿಲಿ ಅಂತೇಳಿ ಇವತ್ತೇನು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮನ್ನೆಲ್ಲ ಕರೆಸಿ ಅವರ ಜೊತೆಯಲ್ಲಿ ರೋಗಿಗಳಿಗೆ ಏನು ಹಣ್ಣು ವಿತರಣೆ ಮಾಡಿದರು. ಅವರು ಇನ್ನೊಂದು ಸಾರಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಗುಂಡುರೆಡ್ಡಿ ಕೆ ಪುಟ್ಕಲ್ ಅವರ ಮೇಲೆ ಇರಲಿ ಅಂತೇಳಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಗುಂಡುರೆಡ್ಡಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುತ್ತಾ ಅವ್ರದ್ದು ಕುಟುಂಬ ಹಾಗೂ ಅವ್ರ ಪರಿವಾರ ಒಳ್ಳೆ ರೀತಿಯಿಂದ ನಮ್ಮ ಎಲ್ಲ ಸಂಘಟನಾ ಪರವಾಗಿ ಅವರಿಗೆ ಶುಭ ಕೋರುತ್ತಾ ಇದೇ ರೀತಿ ಹೀಗೆ ಮಾಳ್ಗೆ ಅವ್ರು ಏನದ ಅಂದ್ರೆ ಸವಿಸ್ತಾರ ಹೇಳ್ಯಾರ, ಅನಿಲ್ ದೊಡ್ಡವ್ರು ಭೀ ಹೇಳಿದ್ದಾರೆ. ಅವ್ರು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಲ್ಲ ಸಮಾಜ ಸೇವೆಯಲ್ಲಿ ಹಿಂಗೆ ಬರ್ತಾ ಇರಲಿ. ಮುಂದೆ ಬರ್ತಕ್ಕಂಥ ಭವಿಷ್ಯದಲ್ಲಿ ಒಂದು ಒಳ್ಳೆ ರಾಜಕೀಯ ಭವಿಷ್ಯ ಕಾಣಲಿ. ಎಲ್ಲ ಸಮಾಜದ ದಲಿತರು ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಸಮಾಜದ ಯುವಕರು ಅವ್ರ ಜೊತೆಯಲ್ಲಿದ್ದಾರೆ ಹಾಗೂ ನಾವು ಅವ್ರ ಜೊತೆಯಲ್ಲಿ ಸದಾ ಇರ್ತೀವಂತ ಹೇಳಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.